ನಮಸ್ಕಾರ ಪ್ರಿಯ ವೀಕ್ಷಕರೇ, ರವಿ ದೊಡ್ಮನಿಯವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಸಮತ ಸರ್ವಭೂತೇಶು ಶಮನ್ಮಯ ಶುಭ ಭಾವನಾ. ಪ್ರಾತಸ್ಮರಣೀಯ ಸಮಾಧಿ ಸಾಮ್ರಾಟ ಚಾರಿತ್ರ ಚಕ್ರವರ್ತಿ ಪ್ರಥಮಾಚಾರ್ಯ ಪರಮ ಪೂಜ್ಯ ಶ್ರೀ 108 ಶಾಂತಿಸಾಗರ ಮಹಾರಾಜರ 70ನೇ ಪುಣ್ಯತಿಥಿ ಸಮಾರಂಭವು ಜಮಖಂಡಿಯ ಬೇಲ್ಡಿ ಮೈದಾನದಲ್ಲಿ ಅದ್ದೂರಿಯಾಗಿ ಜರುಗಿತು. ಹೌದು, ಸೋಮವಾರ ದಿನಾಂಕ 25/8/2025ರಂದು ಜಮಖಂಡಿಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ ನಂತರ ಸಸಿಗೆ ನೀರು ಹಾಗೂ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಡಿ ಸುಧಾಕರ್, ಮಾನ್ಯ ಯೋಜನಾ ಮತ್ತು ಸಂಕೀರ್ಣ ಸಚಿವರು ಕರ್ನಾಟಕ ಸರ್ಕಾರ ವಹಿಸಿಕೊಂಡಿದ್ದರು. ಮತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸತೀಶ್ ಜಾರಕಿಹೊಳಿ, ಮಾನ್ಯ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಇವರು ನೆರವೇರಿಸಿದರು. ಮತ್ತು ಶಿವಾನಂದ ಪಾಟೀಲ್, ಮಾನ್ಯ ಸಕ್ಕರೆ ಹಾಗೂ ಎಪಿಎಂಸಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸತೀಶ್ ಜಾರಕಿಹೊಳಿ, ಡಿ ಸುಧಾಕರ್, ಶಿವಾನಂದ ಪಾಟೀಲ್, ಜಗದೀಶ ಗುಡಗುಂಟಿ, ಜಿಟಿ ಪಾಟೀಲ್, ಆನಂದ ನ್ಯಾಮಗೌಡ್ ಶಾಸಕರು, ಮುರುಗೇಶ ನಿರಾಣಿ, ಅಥಣಿಯ ಶಾಸಕರಾದ ಲಕ್ಷ್ಮಣ ಸವದಿ, ತೇರದಾಳ ಶಾಸಕರಾದ ಸಿದ್ದು ಸವದಿ ಹಾಗೂ ಇನ್ನೂ ಹಲವು ಮುಖಂಡರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮಕ್ಕೆ ಜೈನ ಸಮಾಜದ ಪೂಜ್ಯರು, ಗುರು ಹಿರಿಯರು, ಮುಖಂಡರು, ಮಹಿಳೆಯರು, ಯುವಕ ಮಿತ್ರರು ಭಾಗಿಯಾಗಿದ್ದರು. ವರದಿ ರವಿ ದೊಡಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ಈ ಜೈನ ಧರ್ಮದ
ಕಿರಣ ಮುಂದೆ ಸರಿ ಅವರು ಶೈಕ್ಷಣಿಕವಾಗಿ ಬ್ಯಾಂಕ್ಗಳಿರ್ಬೋದು ಶಿಕ್ಷಣ ಸಂಸ್ಥೆಗಳನ್ನು ನೇಮಿಸಿ ಸಮಾಜಕ್ಕೆ ತಮ್ಮ ಸೇವೆ ಕೊಡುವಂಥ ಪ್ರಯತ್ನ ಇವತ್ತು ಆಗ್ತಾ ಇದೆ. ಮತ್ತು ಕನ್ನಡ ಸಮುದಾಯ ಧರ್ಮದಲ್ಲಿ ಕೂಡ ಅದು ಇನ್ನೊಂದು ಹೆಮ್ಮೆಯ ವಿಷಯ. ಯಾಕಂದರೆ ಮುಂಚೆ ಕನ್ನಡ ಭಾರತವನ್ನು ವ್ಯಾಪಕವಾಗಿ ಗುಜರಾತ್ವರೆಗೆ ಮಹಾರಾಷ್ಟ್ರವರೆಗೆ ತಮಿಳುನಾಡಲ್ಲಿ ಎಲ್ಲಿ ವ್ಯಾಪಾರ ಹೋಗಿದ್ದು ಅಲ್ಲಿ ಕನ್ನಡವನ್ನು ಬೆಳೆಸುವಂಥ ಪ್ರಯತ್ನ ಆಗ್ತಾರೆ. ನಂತರ ಅದು ಕಡಿಮೆ ಆಗೋದು ಕರ್ನಾಟಕ ಸೀಮಿತ ಆಗಿರೋದು ಇತಿಹಾಸ. ಅದನ್ನೆಲ್ಲ ಮೂಲಕ ನಾವು ಮಾಡಬೇಕು. ಸರಿ ಜನರ ಶಾಂತಿಗೆ ಮಹಾರಾಜರು 20ನೇ ಶತಮಾನದ ಜೈನ ಸಂತರಲ್ಲಿ ಅಗ್ರಗಣ್ಯರಾಗಿದ್ದಾರೆ. ಅವರು ಕೇವಲ ಜೈನ ಧರ್ಮ ಮಾತ್ರವಲ್ಲ, ಭಾರತ ಅಧ್ಯಾತ್ಮ ಕೇಂದ್ರದ ಧ್ರುವತಾರೆ ಆಗಬೇಕೆಂದರೆ ತಪ್ಪಾಗಲಿಕ್ಕಿಲ್ಲ. ಅವರು ಒಟ್ಟಾರೆ ಬದುಕೇ ಒಂದು ಮೌಲ್ಯವಾದ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೋದು. ಜೈನ ಧರ್ಮದ ಹಿತವಾಗಿ ದೀಕ್ಷೆ ಪಡೆದ ನಂತರ 1920ರಿಂದ 1955ರವರೆಗೆ ಇಡೀ ಭಾರತ ದೇಶಾದ್ಯಂತ ಕಾಲ್ನಡಿಗೆಯಲ್ಲಿ ಶುದ್ಧಿ, ಶಾಂತಿ ಮತ್ತು ಅಹಿಂಸೆಯ ತತ್ವವನ್ನು ಬೋಧಿಸಿದವರು. ಜೈನ ಧರ್ಮ ಪ್ರಸಾರ ಹಾಗೂ ಸಂಸ್ಕೃತ ಬೆಳವಣಿಗೆಯಲ್ಲಿ ಆಚಾರ್ಯರ ಕೊಡುಗೆ ಬಹಳ ಇದೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬರ್ತಾ ಇದ್ದೀನಿ. ಆದ್ಮೇಲೆ ಇದು ದೇಶದ ಒಟ್ಟು 140 ಕೋಟಿ ಜನರನ್ನ ಲೆಕ್ಕ ಹಾಕ್ತಿದೆ. ಈ ಜೈನ ಸಮಾಜ ಬಹಳ ಚಿಕ್ಕ ಸಮಾಜ ಆಗಿದ್ರೂ ಸಹಿತ ಬೇರೆ ಬೇರೆ ಸಮಾಜದವರಿಗೆ ಒಂದು ಮಾರ್ಗದರ್ಶನ ಕೊಡುವಂತ, ಅವರನ್ನು ಅನುಕರಣೆ ಮಾಡುವಂತ ದೇಶದ ಯಾವ್ದಾದ್ರು ಸಮಾಜ ಇದ್ರೆ ಅದು ನಮ್ಮ ಜೈನ ಸಮಾಜ ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬರ್ತಾ ಇದ್ದೇನೆ. ಮತ್ತು ಜೈನ ಸಮಾಜದ ಮೂಲ ಉದ್ಯೋಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೈಗಾರಿಕೆಯಲ್ಲಿ ಮುಂದೆ ಬರ್ತಾ ಇರ್ಬೋದು, ಸಾಕಷ್ಟು ವ್ಯಾಪಾರೋದ್ಯಮಗಳಲ್ಲಿ ಮುಂದೆ ಇರ್ಬೋದು, ಸಾಕಷ್ಟು ಜನ ರಾಜಕಾರಣದಲ್ಲಿ ಮುಂದೆ ಇರ್ಬೋದು, ಸಾಕಷ್ಟು ಜನ ಕೃಷಿಯನ್ನೇ ಅವಲಂಬನೆ ಮಾಡಿ ಬದುಕುವಂತ ಜೀವನ ಈ ಸಮಾಜದಲ್ಲಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಸಮಾಜ ಯಾರಿಗೂ ಅನ್ಯಾಯ ಮಾಡಲಾರದೆ ತಮ್ಮನ್ನ ಬೇರೆಯವರಿಗೆ ಹೋಲಿಸಿದರೆ ಯಾವತ್ತೂ ಒಂದು ಸೊನ್ನೆ ನಿಮಗೇನು ಸಹಿತ ತೊಂದರೆ ಆಗದಂತೆ ನಡ್ಕೊಂಡಿರುವಂತಹ ಸಮಾಜ ಇವತ್ತು ನಮ್ಮ ಜೈ ಸಮಾಜ ಅನ್ನುವಂಥದ್ದನ್ನ ಅಭಿಮಾನಪೂರ್ವಕವಾಗಿ ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ. ಆತ್ಮೀಯರೇ, ಇವತ್ತು ಆಧುನಿಕ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕಾರ್ಯಕ್ರಮ 70 ವರ್ಷದಲ್ಲಿ ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಮಹಾತ್ಮರು ಮಾಡಿರ್ತಕ್ಕಂಥ ಅನೇಕ ಪುಣ್ಯ ಕಾರ್ಯಗಳನ್ನ ಇವತ್ತು ನಾವು ನೆಲಕ್ಕೆ ಹಾಕಬೇಕಾಗ್ತದೆ. ಸಮಾಜದ ಏಳಿಗೆಗಾಗಿ, ಸಮಾಜದಲ್ಲಿ ಧರ್ಮವನ್ನು ಜಾಗೃತಿಗೊಳಿಸುವಂಥದ್ದು, ಸಮಾಜಕ್ಕೆ ಸದಾರಿಯನ್ನ ತೋರಿಸ್ತಕ್ಕಂಥದ್ದು ಮತ್ತು ಆತ್ಮ ಕಲ್ಯಾಣವನ್ನು ಮಾಡ್ಕೋಬೇಕು ಅಂತಕ್ಕಂಥ ಸದುದ್ದೇಶದಿಂದ ತಮ್ಮ ಜೀವನ ಪೂರ್ಣ ಸಮಾಜಕ್ಕಾಗಿ ಸಮರ್ಪಣೆ ಮಾಡಿರ್ತಕ್ಕಂಥ ಮಾನವೀಯ ಒಂದು ಆರಾಧನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಸಿಕ್ಕಿರ್ತಕ್ಕಂಥ ಒಂದು ಸೌಭಾಗ್ಯ ಅಂತ ಹೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಮಹಾನುಭಾವರು ಯಾವತ್ತು ಧರ್ಮ ನಶಿಸಿ ಹೋಗಲಿಕ್ಕೆ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಪುನಃ ಸ್ಥಾಪನೆಯನ್ನು ಮಾಡಿ ಮಾನವ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಮಾನವನಿಗೆ ಜೈನ ಧರ್ಮದಲ್ಲಿರ್ತಕ್ಕಂಥ ಅಹಿಂಸಾ ಧರ್ಮವನ್ನ ನಾವೆಲ್ಲರೂ ಕೂಡ ಪಾಲಿಸಿಕೊಂಡು ಜೀವನದಲ್ಲಿ ಪುಣ್ಯವನ್ನೇ ಸಂಪಾದನೆ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಸಂತರಲ್ಲಿ ಪರಮ ಪೂಜ್ಯ
ಸ್ವಭಾವವನ್ನು ಇಟ್ಕೊಂಡು ಅಹಿಂಸಾ ಧರ್ಮವನ್ನ ಪ್ರತಿಪಾದನೆ ಮಾಡುವುದರ ಜೊತೆಗೆ ಅವರ ಜೀವನದುದ್ದಕ್ಕೂ ಕೂಡ ಶರೀರ ದಂಡನೆಯನ್ನು ಮಾಡಿರ್ತಕ್ಕಂಥ ಮಹಾಮುನಿಗಳು ಯಾರಾದ್ರೂ ಇದ್ರೆ ಅದು ಶಾಂತಿ ಸೇವಕ ಮಹಾರಾಜರು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಹೆಮ್ಮೆ ಪಡ್ಕೊಂಡು ಹೇಳಬೇಕಾಗುತ್ತೆ. ಇವತ್ತು ವಿಶೇಷವಾಗಿ ಜೈನ ಧರ್ಮ ಎಲ್ಲಾ ಧರ್ಮದಲ್ಲಿಯೂ